ಕಂಗೊಳಿಸ್ತಾ ಇತ್ತು. ಎಲ್ಲಿ ನೋಡಿದರಲ್ಲಿ ತಾಳೆ, ತೆಂಗು, ಬೇಲ, ಹಲಸು, ಹರನಾಳ, ನೆಲ್ವೆ, ಖಜೂರ, ನಿಂಬೆ, ತಮಾಲ, ಮಾದಳ, ನೇರಳ, ಗಜನಿಂಬೆ ಅನೇಕ ಸುಂದರವಾಗಿರ್ತಕ್ಕಂಥ ಗಿಡಮರಗಳಿಂದ ಕಂಗೊಳಿಸ್ತಾ ಇತ್ತು. ಮರದಿಂದ ಇರತಕ್ಕಂಥ ಯಾವ ಮಂಗಗಳು, ಯಾವ ಕೋತಿಗಳು, ಅನೇಕ ಮೃಗಗಳಿಂದ ಆ ಕೈಲಾಸದಲ್ಲಿ ನೆರೆದಿತ್ತು. ಯಾವ ಪರಮಾತ್ಮನ ಕೈಲಾಸದೊಳಗಿರ್ತಕ್ಕಂಥ ಪೇಟೆ 10 ಲಕ್ಷ ಗಾವದ ಕೋಟೆ, 5 ಲಕ್ಷ ಗಾವದ ಪೇಟೆ, ಮಧ್ಯದೊಳಗೆ ಒಳಕೋಟೆ, 5 ಲಕ್ಷ ಗಾವದ 14 ಗಾವ ಮಲಗುವ ಒಂದು ಕೋಟೆ, 4 ಲಕ್ಷ ಅಂಶದ ಗಾತ್ರದಲ್ಲಿರುವಂಥ ಮನೆ ಏನು ನೋಡಲಿಕ್ಕೆ ಅದ್ಭುತವಾಗಿ ಆಶ್ಚರ್ಯಕರವಾಗಿ ಇತ್ತು. ಎಲ್ಲಿ ನೀಡಿದೊಳಗೆ ಪರಮಾತ್ಮನ ಕೈಲಾಸ ಸುಂದರವಾಗಿ ಕಂಗೊಳಿಸುವಂಥ ಕಾಲದೊಳಗೆ ಏನು ಅಲ್ಲಿ ಎಲ್ಲ ಸರ್ವ ದೇವಾನ ದೇವತೆಗಳು, ಅನೇಕ ಸತ್ಪುರುಷರು, ಋಷಿಮುನಿಗಳು ಪರಮಾತ್ಮನ ಕೈಲಾಸಕ್ಕೆ ಸಶರೀರವಾಗಿ ಹೋಗಿ ಬರುತ್ತಾ ಇದ್ರು. ಪರಮಾತ್ಮನ ದರ್ಶನಾಶೀರ್ವಾದಗಳನ್ನು ನಡೆದುಕೊಂಡು ಬರ್ತಾ ಇದ್ರು. ಯಾವ ಕೈಲಾಸದ ರತ್ನ ಖಚಿತವಾಗಿರುವಂತ ಸುಂದರವಾಗಿರುವಂತ ಮಹಾಮಂಟಪದೊಳಗ ಮೇಲು ಸಿಂಹಾಸನದೊಳಗ ಯಾವ ಶಿವ ಪರಮಾತ್ಮ, ವೀರಭದ್ರ, ವಿನಾಯಕ, ಕುಮಾರ, ಷಣ್ಮುಖ, ಯಾವ ಪಾರ್ವತಿ ಬಲದೊಡೆಯನೇ ಏರಿ ಕುಳಿತುಕೊಳ್ಳುತ್ತಾಳೆ. ಹರ ಹರ ಮಹಾದೇವ, ಶಂಭೋ ಶಂಕರ, ಹರ ಹರ ಮಹಾದೇವ. ಶಿವ ಪಾರ್ವತಿಯರನ್ನ ಭಕ್ತಿಯಿಂದ ದೇವಾನು ದೇವತೆಗಳು ಜೈಕಾರವನ್ನು ಹಾಕಿ ಯಕ್ಷಗಣ, ಗಂಧರ್ವರಗಣ, ಕಿಂಪುರುಷರಗಣ, ವೀರಗಣ, ಹರಗಣ, ದೈವಗಣ, ಅನೇಕ ದೇವಾನು ದೇವತೆಗಳು ಅಷ್ಟೇ ಅಲ್ಲದೆ ದೇವಲೋಕದ ಅಪ್ಸರಿಯರು, ರಂಬೆ, ಮೇನಕೆ, ತುಲತ್ತಮೆ, ಅತಿರಥ ಸೌಂದರ್ಯವತಿಯರು ಆ ಪರಮಾತ್ಮನ ಕೈಲಾಸ ಮಂಟಪದೊಳಗ ನೃತ್ಯವನ್ನು ಮಾಡ್ತಾ ಇದ್ದಾರೆ. ನಂದೀಶ್ವರ ಮಕ್ಕಳೆಯನ್ನ ಬಾರಿಸ್ತಾ ಇದ್ದಾರೆ. 3 ಕಾಲಿನ ಭೃಂಗಿ ವಿಶೇಷವಾಗಿ ಶಿವನ ಮುಂದ ಮೈ ಮರೆತು ಕುಣಿದಾಡ್ತಾ ಇದ್ದಾನೆ, ನರ್ತನವನ್ನು ಮಾಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ಪರಮಾತ್ಮನ ಕೈಲಾಸ ಕಂಗೊಳಿಸ್ತಾ ಇತ್ತು. ಮುಂದೆ ಏನಾಗ್ತದ ಅನ್ನೋಕ್ಕಿಂತ ಪೂರ್ವ ಕಾಲದೊಳಗೆ ಪುರಾಣ ಪಾರಾಯಣ ಆಗಬೇಕು. ಆಲಿಸೋಣ. ಬಸವತಿರಿಯ ಮಾಯ ಎಂಬುದು ಅಸಮ ಮೂಲ ವಿದ್ಯೆಯ ನಿಪದು ಎಸವ ಮೂಲ ಉಪಾಧಿಯದು ಮಾಯ ಎನಿಸುತ್ತಲೀ ಅಸಮಚಿತ್ತಕ್ತಿಂಗೆ ಪ್ರತೀನ ರಸಗುಣದ ಚೈತನ್ಯ ಬೆಂದೆ ಇರುತ್ತಿರುವ ವಿದ್ಯೆ ಬ್ರಹ್ಮಕ್ಕೆ ಈಶ್ವರ ಹೃದಯ ಮುಖವಾಯಿತು.